ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇರುವವರಿಗೆ ಜ್ಯೋತಿಷ್ಯ 12 ರಾಶಿಗಳ ಖರ್ಚಿನ ಬಗ್ಗೆ ನಾವು ಇಂದು ತಿಳಿಯೋಣ. ಬನ್ನಿ. ವೆಲ್ಕಮ್ ಎವರಿವನ್ ಟು ದ ಆಸ್ಟ್ರಾಲಜಿ ಕ್ಲಾಸಸ್. ಇವತ್ತು ನಾವು ಮೇಷ ಲಗ್ನದವರನ್ನು ತೆಗೆದುಕೊಂಡಾಗ ಮೇಷ ಲಗ್ನ, ಮೇಷ ರಾಶಿ ಇವರುಗಳಿಗೆ ಲಗ್ನದಿಂದ ನಿಮಗೆ 1 2 3 4 5 6 7 8 9 10 11 12ನೇ ಮನೆ. 12ನೇ ಮನೆ ನಿಮಗೆ ಮೀನ ರಾಶಿಯಾಗುತ್ತದೆ. ಮೀನ ರಾಶಿಯಾದರೆ ನೀವು ಸಮುದ್ರ ನೋಡುವುದಕ್ಕೆ ಅಥವಾ ಸಮುದ್ರದ ಒಳಗಿನ ಉತ್ಪಾದನಾ ವಸ್ತುಗಳಿಗೆ, ಅಂದರೆ ಮೀನಾಗ್ಬೋದು, ಅದರೊಳಗಡೆ ಏನೇನು ಉತ್ಪಾದನೆ ಆಗುತ್ತೋ ಆ ಸಮುದ್ರದ ಉತ್ಪನ್ನ ವಸ್ತುಗಳಿಗೆ ನೀವು ಖರ್ಚು ಮಾಡ್ತೀರಾ ಅಂತ ಹೇಳುತ್ತೆ. ಹಾಗೆ ಇಲ್ಲಿ ರವಿ ಇದ್ದರೆ ನಿಮಗೆ ರಾಜಕಾರಣಕ್ಕಾಗಿ ಅಥವಾ ಹಿರಿಯರಿಗಾಗಿ ಖರ್ಚು ಮಾಡುತ್ತೀರಾ. ಚಂದ್ರನಿದ್ದರೆ ತಾಯಿಗಾಗಿ ಖರ್ಚು ಮಾಡುತ್ತೀರಾ. ಕುಜನಿದ್ದರೆ ಅಣ್ಣ ತಮ್ಮಂದಿರಿಗಾಗಲಿ ಸ್ನೇಹಿತರಿಗಾಗಲಿ ಖರ್ಚು ಮಾಡುತ್ತೀರಾ. ಬುಧನಿದ್ದರೆ ಸ್ನೇಹಿತರಿಗಾಗಿ ಖರ್ಚು ಮಾಡುತ್ತೀರಾ. ಗುರುವಿದ್ದರೆ ಬ್ರಾಹ್ಮಣ ಗುರು ಹಿರಿಯರಿಗಾಗಿ ಖರ್ಚನ್ನು ಮಾಡುತ್ತೀರಾ. ಹಾಗೆ ಶುಕ್ರನಿದ್ದರೆ ಐಷಾರಾಮಿ ಜೀವನ, ಮನೆಗೆ ಬೇಕಾದ ಅಲಂಕಾರಿಕ ವಸ್ತುಗಳಿಗೆ ಮತ್ತು ಸ್ತ್ರೀಯರಿಗಾಗಿ ಖರ್ಚನ್ನು ಮಾಡುತ್ತಾರೆ. ಹಾಗೆ ಶನಿ ಇದ್ದರೆ ಕೈ ಕೆಳಗಡೆ ಇರುವ ಕೆಲಸಗಾರರಿಗೆ ಅಥವಾ ಇಂಜಿನಿಯರಿಂಗ್ ವಸ್ತುಗಳಿಗೆ ಖರ್ಚು ಮಾಡುತ್ತಾರೆ. ರಾಹುವಿದ್ದರೆ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಜಾಸ್ತಿ ಖರ್ಚನ್ನು ಮಾಡುತ್ತಾರೆ. ಕೇತುವಿದ್ದರೆ ಆಧ್ಯಾತ್ಮಿಕತೆಗೆ ಜಾಸ್ತಿ ಖರ್ಚನ್ನು ಮಾಡುತ್ತಾರೆ. ಇದು ಎಲ್ಲ ರಾಶಿ ಎಲ್ಲ ಲಗ್ನಗಳಿಗೂ ಇದು ಅನ್ವಯವಾಗುತ್ತದೆ. ಹಾಗೆ ನಾವು ವೃಷಭ ಲಗ್ನವನ್ನು ತೆಗೆದುಕೊಂಡಾಗ ವೃಷಭ ಲಗ್ನ ವೃಷಭ ರಾಶಿ ತೆಗೆದುಕೊಂಡಾಗ ನಾವು ಅವರಿಗೆ 12ನೇ ಮನೆಯು ಮೇಷವಾಗುತ್ತದೆ, ಮೇಷ ಲಗ್ನವಾಗುತ್ತದೆ. ಮೇಷ ಲಗ್ನ ಮೇಷರಾಶಿ ಅಂದರೆ ಇಲ್ಲಿ ಧಾತು, ದ್ರವ್ಯ, ರತ್ನಗಳಿಗೆ ಖರ್ಚನ್ನು ಮಾಡುತ್ತಾರೆ. ಏಕೆಂದರೆ ಮೇಷರಾಶಿಯ ಸ್ವಾಭಾವಿಕ ಲಕ್ಷಣಗಳು ಇದಾಗಿರುವುದರಿಂದ ಈ ವಸ್ತುಗಳಿಗಾಗಿ ನೀವು ಖರ್ಚು ಮಾಡುತ್ತೀರಾ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಹಾಗೆ ನೀವು ಮಿಥುನ ತೆಗೆದುಕೊಂಡಾಗ ಮಿಥುನ ಲಗ್ನ ಮಿಥುನ ರಾಶಿಯವರು ತೆಗೆದುಕೊಂಡಾಗ ನಿಮ್ಮ ಖರ್ಚು ಕೃಷಿಗಾಗಿ ಆಗುತ್ತದೆ. ಕೃಷಿ ವ್ಯವಸಾಯಕ್ಕೆ ಜಾಸ್ತಿ ಖರ್ಚು ಮಾಡುತ್ತೀರಾ. ಹಾಗೆ ಕಟಕ ಲಗ್ನವಾದರೆ ನಿಮಗೆ ಮಿಥುನ ಲಗ್ನ ಮಿಥುನ ರಾಶಿಯ 12ನೇ ಮನೆಯಾಗುತ್ತದೆ. ಇಲ್ಲಿ ನೀವು ಜೂಜಾಡುವ ಅಥವಾ ಸ್ತ್ರೀಯರಿಗಾಗಿ ಖರ್ಚು ಮಾಡುತ್ತಾರೆ ಕಟಕ ರಾಶಿ ಕಟಕ ಲಗ್ನದವರು. ಹಾಗೆ ಸಿಂಹ ರಾಶಿಯವರನ್ನು ತೆಗೆದುಕೊಂಡಾಗ ನಿಮಗೆ ಕಟಕ 12ನೇ ಮನೆಯಾಗುತ್ತದೆ. ಕಟಕ ರಾಶಿಯ ಸ್ವಾಭಾವಿಕ ಗುಣಗಳು ಅಂದರೆ ಬಾವಿ, ಕೆರೆ, ಸರೋವರ ಹೀಗೆ ನೀರಿಗಾಗಿ ಖರ್ಚು ಮಾಡುತ್ತೀರಾ. ಅಂದರೆ ನೀರಿನ ಉತ್ಪನ್ನಗಳಿಗೂ ಆಗ್ಬೋದು. ನೀರಿನ ಉತ್ಪನ್ನಗಳು ಅಂದರೆ ಐಸ್ ಕ್ರೀಮ್ ಆಗ್ಬೋದು, ಮೀನಾಗ್ಬೋದು, ಈ ಥರ ವಸ್ತುಗಳು ನೀರಿನಿಂದ ಉತ್ಪನ್ನ ಆಗುವ ವಸ್ತುಗಳಿಗೆ ಅಥವಾ ಬಾವಿ, ಕೆರೆ, ಕಟ್ಟೆಗಳ ನಿರ್ಮಾಣಕ್ಕಾಗಿ ಈ ಸಿಂಹ ರಾಶಿಯವರು ಖರ್ಚನ್ನು ಮಾಡುತ್ತಾರೆ. ಹಾಗೆ ಕನ್ಯಾ ಲಗ್ನವನ್ನು ತೆಗೆದುಕೊಂಡಾಗ
ಕನ್ಯಾ ರಾಶಿ ಕನ್ಯಾ ಲಗ್ನದವರನ್ನು ತೆಗೆದುಕೊಂಡಾಗ 12ನೇ ಮನೆಯು ಸಿಂಹ ರಾಶಿಯಾಗಿ ಬರುತ್ತದೆ. ಸಿಂಹ ರಾಶಿಯ ಸ್ವಾಭಾವಿಕ ಗುಣಗಳನ್ನು ನಾವು ತಿಳಿದುಕೊಳ್ಳುವುದಾದರೆ ಬೆಟ್ಟ, ಗುಡ್ಡ, ಗುಹೆ, ಪರ್ವತ, ಹೀಗೆ ಈ ಪ್ರದೇಶಗಳಿಗಾಗಿ ಅವರು ಖರ್ಚು ಮಾಡುತ್ತಾರೆ. ಅಂದರೆ ಬೆಟ್ಟ ಗುಡ್ಡಗಳು, ಗುಹೆ, ಪರ್ವತಗಳನ್ನು ನೋಡುವುದಕ್ಕಾಗಿ ಟೂರಿಸಂ ಮಾಡುವುದು ಅಥವಾ ಆ ಸ್ಥಳಗಳಿಗೆ ನೀವು ವೀಕೆಂಡ್ ಹೋಗುವುದರ ಮುಖಾಂತರ ನೀವು ಖರ್ಚನ್ನು ಮಾಡುತ್ತೀರಾ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಹಾಗೆ ನೀವು ತುಲಾ ರಾಶಿಯವರಾದರೆ ನಿಮಗೆ 12ನೇ ಮನೆಯು ಕನ್ಯಾ ರಾಶಿಯಾಗಿ ಬರುತ್ತದೆ. ಕನ್ಯಾ ರಾಶಿಯ ಗುಣಗಳು ಏನೆಂದರೆ ಹುಲ್ಲುಗಾವಲು ಅಥವಾ ಶಿಲ್ಪ ರಚನೆ. ಹುಲ್ಲುಗಾವಲು ಪ್ರದೇಶಗಳನ್ನು ನೋಡುವುದಕ್ಕಾಗಲಿ ಅಥವಾ ಶಿಲ್ಪ ರಚನೆಗಾಗಿ ನೀವು ಖರ್ಚು ಮಾಡುತ್ತೀರಾ, ಅಥವಾ ಡ್ರಾಯಿಂಗ್, ಚಿತ್ರಕಲಾ ಪಟಗಳಿಗೆ ಮುಂತಾದವಕ್ಕೆ ನೀವು ಖರ್ಚು ಮಾಡುತ್ತೀರಾ. ಇಲ್ಲ ಬೇಲೂರು, ಹಳೆಬೀಡು ಇದು ಶಿಲ್ಪ ಕೆತ್ತನ ಸ್ಥಳಗಳಿದ್ದಾವಲ್ಲ, ಆ ಸ್ಥಳಗಳಿಗೆ ನೀವು ಭೇಟಿ ನೀಡುವುದರ ಮುಖಾಂತರ ಖರ್ಚಾಗುತ್ತದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಹಾಗೆ ನೀವು ವೃಶ್ಚಿಕ ರಾಶಿಯವರಿಗೆ ತುಲಾ ಲಗ್ನ 12ನೇ ಮನೆಯಾಗಿ ಬರುತ್ತದೆ. ತುಲಾ ಲಗ್ನ ಎಂದರೆ ಸರ್ವ ವಸ್ತು ಸಂಗ್ರಹ ಅಂದರೆ ಬೇಕೋ ಬೇಡನೋ ಸುಮ್ಮನೆ ತಂದು ಮನೆಯಲ್ಲಿ ಹಾಕೊಳ್ಳೋದು. 12 ಜೊತೆ ಶೂ ಹಾಕೊಳ್ಳೋದು, ಒಂದು 50 ಜೊತೆ ಬಟ್ಟೆಗಳನ್ನ ತಂದು ಹಾಕೊಳ್ಳೋದು, ಈ ಥರ ನಿಮಗೆ ಏನು ಕಣ್ಣಿಗೆ ಕಾಣುತ್ತೋ ಅದೆಲ್ಲ ಬೇಕು ಅಂತ ಅನಿಸುತ್ತೆ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಅದಕ್ಕಾಗಿ ನೀವು ಖರ್ಚು ಮಾಡುತ್ತೀರಾ. ಇನ್ನು ಧನಸ್ಸು ರಾಶಿಯವರಿಗೆ ವೃಶ್ಚಿಕ ಲಗ್ನ 12ನೇ ಮನೆಯಾಗಿ ಬರುತ್ತದೆ, ಅಥವಾ ವೃಶ್ಚಿಕ ರಾಶಿ ಅಂತಲೇ ಇಟ್ಕೊಳ್ಳಿ. 12ನೇ ಮನೆಯಾಗಿ ಬಂದಾಗ ಇದು ನಿಮಗೆ ಕಲ್ಲು ಪ್ರದೇಶ, ಕಲ್ಲುಗಳಿಂದ ಕೂಡಿದ ಪ್ರದೇಶ, ಅಥವಾ ವಿಷಜಂತುಗಳಿಗಾಗಿ ಖರ್ಚು ಮಾಡುತ್ತೀರಾ. ಈ ಕೆಲವರ ಹವ್ಯಾಸ ಇರುತ್ತೆ, ನಾಗರ ಹಾವನ್ನು ಸಾಕೋದು, ಚೇಳುಗಳನ್ನು ಸಾಕೋದು, ಈ ಥರ ವಿಷಜಂತುಗಳನ್ನು ಸಾಕೋಕ್ಕೆ ಅವರಿಗೆ ಆಸಕ್ತಿ ಇರುತ್ತದೆ. ಅಥವಾ ಆ ಪ್ರಾಣಿಗಳಿಗೆ, ಆ ಜಂತುಗಳಿಗೆ ಕಲ್ಲು ಪ್ರದೇಶ, ಭೂಮಿಗಳನ್ನು, ಮರುಭೂಮಿ ನೋಡುವ ಮುಖಾಂತರ ಅವರು ಖರ್ಚನ್ನು ಮಾಡುತ್ತಾರೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಹಾಗೆ ನೀವು ಮಕರ ರಾಶಿಯವರಿಗೆ 12ನೇ ಮನೆಯು ಧನಸ್ಸು ರಾಶಿಯಾಗುತ್ತದೆ. ಧನಸ್ಸು ರಾಶಿಯ ಸ್ವಾಭಾವಿಕ ಲಕ್ಷಣಗಳನ್ನು ನಾವು ತಿಳಿಯೋದಾದರೆ ಆನೆ, ಕುದುರೆ ಕಟ್ಟುವ ಪ್ರದೇಶ ಅಂದರೆ ರೇಸ್ ಕೋರ್ಸ್ ಆಡಲು, ಅಥವಾ ಕುದುರೆಗಳನ್ನು ಸಾಕೋದಾಗಲಿ, ಆನೆಗಳನ್ನು ನೋಡಬೇಕು ಅಥವಾ ಅದಕ್ಕೋಸ್ಕರ ನಾವು ಕಾಡುಗಳಿಗೆ ಭೇಟಿ ನೀಡುವುದು, ಈ ಒಂದು ಹವ್ಯಾಸಕ್ಕಾಗಿ ಖರ್ಚನ್ನು ಮಾಡುತ್ತಾರೆ ಎಂದು ಹೇಳಬೇಕು. ಹಾಗೆ ಕುಂಭಲಗ್ನದವರಿಗೆ 12ನೇ ಮನೆಯು ಮಕರ ಲಗ್ನವಾಗುತ್ತದೆ. ಮಕರ ಲಗ್ನದ ಸ್ವಾಭಾವಿಕ ಲಕ್ಷಣಗಳು ನಾವು ತಿಳಿಯುವುದಾದರೆ ಕೃಷಿ, ಕಾಯಕವೇ ಕೈಲಾಸ ಅಂತ ಮಕರದ್ದು. ನಿಮಗೆ ಕೈ ಕೆಳಗಿನ ಕೆಲಸಗಾರರಿಗೆ ಅವರಿಗೆ ಬೇಕಾದ ಸೌಕರ್ಯಗಳನ್ನು ಅನುಭವಿಸುವುದಕ್ಕೆ ಅಥವಾ ಅವರಿಗಾಗಿ ಸಹಾಯ ಮಾಡುತ್ತೀರಾ. ಕೃಷಿ ಜೀವನಕ್ಕಾಗಿ ಸಹಾಯ ಮಾಡುತ್ತೀರಾ. ಹಾಗೆ ನೀವು ಮೀನ ಲಗ್ನ
ಹುಟ್ಟಿದವರಾದರೆ ನಿಮಗೆ ಕುಂಭರಾಶಿ 12ನೇ ಮನೆಯಾಗಿರುತ್ತದೆ. ಕುಂಭರಾಶಿಯ ಲಕ್ಷಣಗಳು ಪಾತ್ರೆ, ಪಗಡೆ, ವಸತಿ ಗೃಹ ಇದಕ್ಕೆ ನೀವು ಖರ್ಚು ಮಾಡುತ್ತೀರಾ. ಅಂದರೆ ಲಾಡ್ಜು. ನೀವು ಸ್ವಾಭಾವಿಕವಾಗಿ ಹೊರಗಡೆ ತಿರುಗಾಡಲು ಹೋದಾಗ ನೀವು ಹೆಚ್ಚಾಗಿ ಲಾಡ್ಜ್ನಲ್ಲಿ ಉಳ್ಕೊಳ್ಳುವುದು, ಅಥವಾ ಕೆಲಸದ ನಿಮಿತ್ತ ಹೋದಾಗ ಲಾಡ್ಜ್ಗಳಲ್ಲಿ ಜಾಸ್ತಿ ಉಳ್ಕೊಂಡು ನಿಮಗೆ ಲಾಡ್ಜ್ಗೆ ಜಾಸ್ತಿ ಖರ್ಚು ಬರುತ್ತದೆ. ಹಾಗೆ ನಿಮಗೆ ಮೇಷರಾಶಿಯವರಾದರೆ ಮೀನ ಲಗ್ನ ನಿಮಗೆ 12ನೇ ಮನೆಯಾಗಿ ಬರುತ್ತದೆ. 12ನೇ ಮನೆಯ ಇದು ಮೀನರಾಶಿಯ ಸ್ವಾಭಾವಿಕ ಲಕ್ಷಣಗಳು ಎಂದರೆ ಸಮುದ್ರದ ಪ್ರದೇಶ. ನೀವು ಸಮುದ್ರದ ಪ್ರದೇಶವನ್ನು ನೋಡಲು ಹೋಗುತ್ತೀರಾ. ವೀಕೆಂಡ್ಗಳಲ್ಲಿ ನಿಮಗೆ ಸಮುದ್ರ ತೀರದಲ್ಲಿ ಕಾಲ ಕಳೆಯಬೇಕು ಎನ್ನುವ ಆಸೆಯಾಗುತ್ತದೆ. ಅದಕ್ಕಾಗಿ ನೀವು ಖರ್ಚನ್ನು ಮಾಡುತ್ತೀರಾ. ಹೀಗೆ 12 ರಾಶಿಗಳಿಗೆ ಅದರ ಹಿಂದಿನ ರಾಶಿ ನಿಮಗೆ 12ನೇ ಮನೆಯಾಗಿರುತ್ತದೆ. ಮೇಷರಾಶಿ ಆದರೆ ಮೀನರಾಶಿ ನಿಮಗೆ 12ನೇ ಮನೆ, ಖರ್ಚಿನ ಮನೆಯಾಗುತ್ತದೆ. ಹೀಗಾಗಿ ಈ ರಾಶಿಗಳು ಆ ಸಂಬಂಧಪಟ್ಟ ವಿಷಯಕ್ಕೆ ಖರ್ಚು ಮಾಡುತ್ತಾರೆ. ಇದು 100ಕ್ಕೆ 100ರಷ್ಟು ಸರಿಯಾಗಿ ಬರುತ್ತದೆ. ಪರೀಕ್ಷೆ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ರಾಶಿ ಯಾವುದು, ನೀವು ಯಾವುದಕ್ಕೆ ಹೆಚ್ಚಾಗಿ ಖರ್ಚು ಮಾಡುತ್ತೀರಾ ಎಂದು. ವಂದನೆಗಳು.